ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವಾಕಾಂಕ್ಷಿಗಳ ಸಂಖ್ಯೆ ಹೆಚ್ಚುತ್ತಾನೆ ಹೋಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ಬಜೆಟ್ ಅಧಿವೇಶನ ನಡೀತಾ ಇದ್ದಿಲ್ಲ. ಈ ಒಂದು ಅಧಿವೇಶನದ ನಡುವೆ ಈ ಒಂದು ಒತ್ತಡಗಳು ಹೆಚ್ಚಾಗ್ತಾನೆ ಇದ್ದಾವೆ. ಪ್ರಮುಖವಾಗಿ ಕಾಂಗ್ರೆಸ್ನ ಹಿರಿಯ ಶಾಸಕರು ದೆಹಲಿಗೆ ತೆರಳೋದಕ್ಕೆ ಸಜ್ಜಾಗಿದ್ದರೆ, ಕಾಂಗ್ರೆಸ್ನಲ್ಲಿ ಮೊದಲ ಬಾರಿ ಗೆದ್ದಂಥವ್ರು ಅಥವಾ ಎರಡನೇ ಬಾರಿ ಶಾಸಕರಾಗಿರ್ತಕ್ಕಂಥವ್ರು ತಾವು ಕೂಡ ಸಚಿವ ಆಕಾಂಕ್ಷಿಗಳು ಅನ್ನೋದನ್ನು ಈಗಾಗಲೇ ಸಾರಿ ಹೇಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ MLCಗಳು ನಾವೇನು ಕೂಡ ಕಡಿಮೆ ಇಲ್ಲ, ನಮಗೂ ಕೂಡ ಅವಕಾಶವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಒತ್ತಡವನ್ನು ಹೇರ್ತಾ ಇದ್ದಾರೆ. ನಿನ್ನೆ ಕಾಂಗ್ರೆಸ್ ಪಕ್ಷದ MLCಗಳು ಒಂದು ಸಭೆಯನ್ನು ಮಾಡಿದ್ದಾರೆ. ಡಿನ್ನರ್ ಮೀಟಿಂಗ್ನ ವೇಳೆ ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಅಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಅವರ ಬೇಡಿಕೆ ಇರುವಂಥದ್ದು ಕ್ಯಾಬಿನೆಟ್ ರಿಷಫಲ್ ಮಾಡಬೇಕು, ಜೊತೆಗೆ ಸಚಿವ ಸಂಪುಟ ಪುನರಚನೆ ಮಾಡಿದಂಥ ಸಂದರ್ಭದಲ್ಲಿ 6ಕ್ಕಿಂತ ಹೆಚ್ಚು ಸಚಿವ ಸ್ಥಾನವನ್ನು ಪರಿಷತ್ನ ಸದಸ್ಯರಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಬೇಡಿಕೆಯ ಕುರಿತಂತೆ ಚರ್ಚೆಯನ್ನು ಮಾಡಿದ್ದಾರೆ. ಅಲ್ಲಿ ಈ ಒಂದು ಬೇಡಿಕೆ ಇದೆಯಲ್ಲ, ಇದು ಹಳೆಯ ಬೇಡಿಕೆ. ಅಂದರೆ ಈ ಹಿಂದೆಯೂ ಸರ್ಕಾರ ರಚನೆ ಆದಂಥ ಸಂದರ್ಭದಲ್ಲಿಯೂ ಕೂಡ ಸಾಕಷ್ಟು ಒತ್ತಡವನ್ನು ಹೇರಲಾಗಿತ್ತು. ಪರಿಷತ್ ಸದಸ್ಯರಿಗೂ ಕೂಡ ಅವಕಾಶವನ್ನು ಕೊಡಬೇಕು. ಯಾಕೆಂತಂದರೆ ಪಕ್ಷಕ್ಕಾಗಿ ಅವರು ದುಡಿದಿರ್ತಾರೆ, ಜೊತೆಗೆ ಅವರ ಕ್ಷೇತ್ರ ಇದೆಯಲ್ಲ, ಆ ಒಂದು ಕ್ಷೇತ್ರ ಸಾಕಷ್ಟು ವಿಸ್ತಾರವಾಗಿರುತ್ತೆ. ಆ ಒಂದು ಕಾರಣಕ್ಕಾಗಿ ನಮಗೂ ಕೂಡ ಸಚಿವ ಸ್ಥಾನವನ್ನು ಕೊಡಬೇಕು, ನಮ್ಮನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಬೇಕು ಮೇಲ್ಮನೆ ಸದಸ್ಯರನ್ನು ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ನ ಸಾಕಷ್ಟು ಸದಸ್ಯರು ಒತ್ತಡವನ್ನು ಹೇರ್ತಾ ಇದ್ರು. ಆದರೆ ಈ ಒಂದು ಒತ್ತಡ ಈಗ ಹೆಚ್ಚಾಗ್ತಾ ಇದೆ. CM ಸಿದ್ದರಾಮಯ್ಯನವರಿಗೆ ಅವರು ಮನವಿ ಮಾಡ್ಕೊಳ್ಳೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ನಿನ್ನೆ ನಡೆದಂಥ ಸಭೆಯಲ್ಲಿ ಸಾಕಷ್ಟು ಜನ MLCಗಳಿದ್ದರು. ಆ MLCಗಳು ನಮ್ಮಲ್ಲಿ ಯಾರಿಗಾದರೂ 5 ರಿಂದ 6 ಜನರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು. ಈಗಾಗಲೇ ಸರ್ಕಾರ ರಚನೆಯಾಗಿ 3 ವರ್ಷ ಆಗ್ತಾ ಬರ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಕ್ಯಾಬಿನೆಟ್ ರಿಷಫಲನ್ನು ಮಾಡಲೇಬೇಕು, ನಮಗೂ ಕೂಡ ಅವಕಾಶವನ್ನು ಕೊಡಬೇಕಲ್ಲ. ಯಾಕಂದರೆ ಪಕ್ಷ ಕಷ್ಟದ ಸಂದರ್ಭದಲ್ಲಿ ನಾವು ಪಕ್ಷಕ್ಕಾಗಿ ದುಡಿದಿದ್ದೇವೆ, ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ ನಮ್ಮ ಪಾತ್ರವೂ ಕೂಡ ಸಾಕಷ್ಟಿದೆ. ಈ ಒಂದು ಕಾರಣಕ್ಕಾಗಿ ನಮ್ಮನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಕಾಂಗ್ರೆಸ್ನ ಹಿರಿಯ ಶಾಸಕರು ಕೂಡ ಈ ವಿಚಾರದಲ್ಲಿ ಈಗಾಗಲೇ 2 ಹೆಜ್ಜೆ ಮುಂದೆಯನ್ನು ಹೋಗಿದ್ದಾರೆ. ಅವರು CM ಸಿದ್ದರಾಮಯ್ಯನವರ ಬಳಿಯೂ ಕೂಡ ಅವರು ಚರ್ಚೆಯನ್ನು ಮಾಡಿದರು. ಜೊತೆಗೆ ತಾವು ಒಂದು ಸಭೆಯನ್ನು ಕೂಡ ಮಾಡಿ ತಮ್ಮಲ್ಲಿ 20 ಜನರಿಗೆ ಸಚಿವರನ್ನಾಗಿ ಮಾಡಬೇಕು ಅನ್ನುವಂಥ ಬೇಡಿಕೆ ಬಹಳ ದೊಡ್ಡ ಬೇಡಿಕೆ ಅದು. ಆ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಅವರು. ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಹೈಕಮಾಂಡ್ ಭೇಟಿಗೂ ಕೂಡ ಅವರು ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ತಮ್ಮ ಬೇಡಿಕೆ ಏನಿದೆ ಅದನ್ನು ಅಲ್ಲಿ ಪ್ರಸ್ತಾಪ ಮಾಡ್ತೇವೆ ಅನ್ನೋದನ್ನು ಬಹಿರಂಗವಾಗಿಯೂ ಕೂಡ ಹೇಳಿದ್ದಾರೆ. ಒಂದು ಕಡೆ ಹಿರಿಯ ಶಾಸಕರ ಒತ್ತಡ, ಇನ್ನೊಂದು ಕಡೆ 1-2 ಬಾರಿ ಗೆದ್ದಂಥ ಶಾಸಕರು ಕೂಡ ನಮಗೂ ಕೂಡ ಅವಕಾಶವನ್ನು ಕೊಡಬೇಕು, ನಾವೇನು ಕೂಡ ಕಡಿಮೆ ಇಲ್ಲ, ನಾವು ಸಮರ್ಥರಿದ್ದೇವೆ ಅನ್ನೋದನ್ನು ಅವರು ಈಗಾಗಲೇ ಹೇಳಿದ್ದಾರೆ. ಈಗ ಮೊದಲ ಬಾರಿ ಗೆದ್ದಂಥ ಶಾಸಕರಿಗೆ ಸಚಿವರ ಸ್ಥಾನವನ್ನು ಕೊಡೋದಿಲ್ಲ ಅನ್ನುವಂಥ ಮಾತನ್ನು CM ಸಿದ್ದರಾಮಯ್ಯನವರು ಹೇಳಿದ್ರೂ ಕೂಡ 2ನೇ ಬಾರಿ ಗೆದ್ದಂಥವ್ರನ್ನಾದರೂ ನೀವು ಪರಿಗಣಿಸಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಕಿರಿಯ ಶಾಸಕ ಅಂದರೆ 1 ಬಾರಿ ಅಥವಾ 2 ಬಾರಿ ಗೆದ್ದಂಥ ಶಾಸಕರ ಲೆಕ್ಕಾಚಾರ ಆಗಿದ್ದರೆ, ಈಗ MLCಗಳು ಕೂಡ ನಾವು ಕೂಡ ಸಚಿವ ಆಕಾಂಕ್ಷಿಗಳು ಅನ್ನೋದನ್ನು ಈಗ ಬೇಡಿಕೆ ಇಡ್ತಾ ಇದ್ದಾರೆ. CM ಸಿದ್ದರಾಮಯ್ಯನವರ ಬಳಿ ಈ ಒಂದು ವಿಚಾರವನ್ನು ಮಂಡಿಸೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬಜೆಟ್ ಅಧಿವೇಶನದ ನಡುವೆಯೇ ಅವರು ಎಲ್ಲರೂ ಕೂಡ ಒಂದು ಕಡೆ ಸೇರಿ ಸಭೆಯನ್ನು ಕೂಡ ಮಾಡಿದ್ದಾರೆ. ನಿನ್ನೆ ನಡೆದಂಥ ಡಿನ್ನರ್ ಮೀಟಿಂಗ್ ವೇಳೆಯೂ ಕೂಡ ಇದು ಸಾಕಷ್ಟು ಪ್ರಮಾಣದಲ್ಲಿ ಚರ್ಚೆಯಾಗಿದೆ. ಈಗ ಏನು ಕ್ಯಾಬಿನೆಟ್ ರಿಷಫಲ್ ಆಗುವಂಥ ಸಾಧ್ಯತೆಗಳು ದಟ್ಟವಾಗಿರುವಂಥ ಕಾರಣಕ್ಕಾಗಿ ಈ ಬಾರಿ ನಾವು ಸಚಿವ ಸ್ಥಾನವನ್ನು ಪಡೀಲೇಬೇಕು, ಜೊತೆಗೆ ಮೇಲ್ಮನೆ ಸದಸ್ಯರಿಗೆ ಯಾವುದೇ ಕಾರಣಕ್ಕೂ ಈ ಒಂದು ಏನು ಸಚಿವ ಸ್ಥಾನವನ್ನು ತಪ್ಪಿಸಲೇಬಾರದು ಅನ್ನುವಂಥ ನಿಟ್ಟಿನಲ್ಲಿ ಅವರು ಒತ್ತಾಯವನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ಆರಂಭಿಸಿದ್ದಾರೆ. ನಾಗರಾಜ್ ಯಾದವ್ ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ MLCಗಳು ಅಲ್ಲಿ ಸಭೆಯನ್ನು ಕೂಡ ಮಾಡಿದರು. ಆ ಒಂದು ಸಭೆಯಲ್ಲಿ ಅವರೆಲ್ಲರೂ ಕೂಡ ನಿರ್ಧಾರ ಒಂದೇ ಆಗಿತ್ತು, ನಮ್ಮಲ್ಲಿ ಯಾರು ಹಿರಿಯರಿದ್ದಾರೆ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥದ್ದು. 6 ಜನರನ್ನು ಸಚಿವರನ್ನಾಗಿ ಮಾಡಿಕೊಳ್ಳಲೇಬೇಕು ನಾವು. ಯಾಕೆಂದರೆ ಈಗಿರ್ತಕ್ಕಂಥ ಸಚಿವರೇನಿದ್ದಾರೆ ಅವರು MLCಗಳ ಒಂದು ಶಿಫಾರಸ್ಸಿಗೆ ಹೆಚ್ಚಿನ ಮನ್ನಣೆಯನ್ನು ಕೊಡೋದಿಲ್ಲ ಅನ್ನುವಂಥ ರೀತಿಯಲ್ಲಿಯೂ ಕೂಡ ಅವರ ಆರೋಪಗಳು ಕೂಡ ಕೇಳಿ ಬಂದಿದೆ. ನಿನ್ನೆ ನಡೆದಂಥ ಚರ್ಚೆಯಲ್ಲಿ ಇದನ್ನು ಬಹಳ ಪ್ರಮುಖವಾಗಿ ಅವರು ಚರ್ಚೆಯನ್ನು ಮಾಡಿದ್ದಾರೆ. ಜೊತೆಗೆ ಕ್ಯಾಬಿನೆಟ್ನಲ್ಲಿ ನಮ್ಮ ಸದಸ್ಯರು ಸಚಿವರಾಗಿದ್ದರೆ, ಕ್ಯಾಬಿನೆಟ್ನಲ್ಲಿ ಸದಸ್ಯರಾಗಿದ್ದರೆ ನಮ್ಮ ಅಹವಾಲುಗಳೇನಿದ್ದಾವೆ ಅದೆಲ್ಲವೂ ಕೂಡ CM ನೇತೃತ್ವದಲ್ಲಿ ನಡೆಯುವಂಥ ಕ್ಯಾಬಿನೆಟ್ ಸಭೆಯಲ್ಲಿಯೂ ಕೂಡ ಪ್ರಸ್ತಾಪ ಆಗುತ್ತೆ. MLCಗಳಿಗೂ ಕೂಡ ಹೆಚ್ಚಿನ ಅನುದಾನ ಸಿಗುವಂಥ ಸಾಧ್ಯತೆ ಇರುತ್ತೆ. ಇಲಾಖಾವಾರು ಕೂಡ ನಮಗೆ ಒಂದಿಷ್ಟು ಕೆಲಸಗಳಾಗ್ತವೆ. ಈ ಎಲ್ಲ ಲೆಕ್ಕಾಚಾರವನ್ನು MLCಗಳು ಹಾಕ್ಕೊಂಡಿದ್ದಾರೆ. ಕಾಂಗ್ರೆಸ್ನ MLCಗಳು ಈಗ ಭಾಳ ದೊಡ್ಡ ಬೇಡಿಕೆಯನ್ನು ಇಡ್ತಿದ್ದಾರೆ. 5 ರಿಂದ 6 ಸಚಿವ ಸ್ಥಾನವನ್ನು ನಮಗೆ ಕೊಡಲೇಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಿದ್ದಾರೆ. CM ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ಏನಾದರೂ ಕ್ಯಾಬಿನೆಟನ್ನು ರಿಷಫಲ್ ಮಾಡೋದಕ್ಕೆ ಒಪ್ಪಿಗೆ ಕೊಡುತ್ತಾ ಅಥವಾ ನಾಯಕತ್ವ ಬದಲಾವಣೆ ಆಗುತ್ತಾ ಅನ್ನುವಂಥ ರೀತಿಯಲ್ಲೂ ಕೂಡ ನಾವು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಬಜೆಟ್ ಅಧಿವೇಶನ ಮುಗಿದ ನಂತರದಲ್ಲಿ ಒಂದಿಷ್ಟು ಬದಲಾವಣೆಗಳು ಸರ್ಕಾರದಲ್ಲಿ ಆಗುವಂಥ ಸಾಧ್ಯತೆ ಇದೆ. ಈ ಒಂದು ಸಂದರ್ಭದಲ್ಲಿ ಈಗ ಸಚಿವಾಕಾಂಕ್ಷಿಗಳ ಬೇಡಿಕೆಯೂ ಕೂಡ ಹೆಚ್ಚಾಗ್ತದೆ, ಒತ್ತಡಗಳು ಹೆಚ್ಚಾಗ್ತಾ ಇದೆ. ಒಂದು ಕಡೆ ಹಿರಿಯ ಶಾಸಕರು, ಇನ್ನೊಂದು ಕಡೆ 1-2 ಬಾರಿ ಗೆದ್ದಂಥ ಶಾಸಕರು, ಈಗ MLCಗಳು ಕೂಡ ಪಟ್ಟಣ ಹಿಡಿತಿದ್ದಾರೆ. ಸಚಿವ ಸ್ಥಾನವನ್ನು ನಮಗೆ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.